ಹೇಳ್ತಾ ಇದ್ದೇನೆ. ಪರೇಶ್ ಮೇಸ್ತಾ ಹತ್ಯೆ ಆದ ಸಂದರ್ಭದಲ್ಲಿ ಹೇಮಂತ್ ನಿಂಬಾಳ್ಕರ್ ಅವರು IGP ಮಂಗಳೂರು ಆಗಿದ್ದರು, ನಿಮ್ಗೆ ಗೊತ್ತಿದೆ. ಅವ್ರ ಕಾರು ಸುಟ್ಟರು ಎಲ್ಲಿ, ಕುಮಟಾದಲ್ಲಿ. ಸಾವಿರಾರು ಜನ ಹಿಂದೂ ಕಾರ್ಯಕರ್ತರ ಮೇಲೆ ಶಿರಸಿಯಿಂದ ಹಿಡಿದು ಇಡೀ ನಮ್ಮ ಜಿಲ್ಲೆಯಲ್ಲಿ ಇದೇ ಹೇಮಂತ್ ನಿಂಬಾಳ್ಕರ್ ಸುಳ್ಳು ಕೇಸುಗಳನ್ನು ಪೊಲೀಸ್ ಇಲಾಖೆ ಮೇಲೆ ಒತ್ತಡ ತಂದು ಹಾಕಿಸಿದ್ರು. ಇದು ನಮ್ಮ ಜಿಲ್ಲೆ ಜನಕ್ಕೆ ಗೊತ್ತಿದೆ. ನಮ್ಮ ಸರ್ಕಾರದಲ್ಲಿ ಅನೇಕ ಕೇಸುಗಳನ್ನು ಹಿಂತೆಕ್ಕೊಂಡಿದ್ದೀವಿ. ಬೆಂಗಳೂರಿಗೆ ಅಡ್ಡಾಡಿಸಿದ್ರು, ಎಷ್ಟು ನೂರಾರು ಜನರನ್ನು ಬೆಂಗಳೂರಿಗೆ ಅಡ್ಡಾಡಿಸಿದ್ರು, ಕೋರ್ಟು ಕಚೇರಿಗೆ. ಹೇಮಂತ್ ನಿಂಬಾಳ್ಕರ್ ಮಾಡಿರುವಂತಹ ತಪ್ಪಿನಿಂದಾಗಿ ಅವರು ರಾಜಕೀಯ ಒಂದು ಕೈಗೊಂಬೆಯಾಗಿ ವರ್ತಿಸಿರೋದ್ರ ಪರಿಣಾಮವಾಗಿ ಪರೇಶ್ ಮೇಸ್ತಾ ಪ್ರಕರಣದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತರ ಮೇಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಸುಗಳು ಆಯಿತು. ಅದು ಶಿರಸಿಯಿಂದ ಹಿಡಿದು ಎಲ್ಲ ಕಡೆ ಪೊಲೀಸು, ಅವತ್ತಿನ ಪೊಲೀಸ್ ಅಧಿಕಾರಿಗಳು ನಿಂಬಾಳ್ಕರ್ ಒತ್ತಡದಲ್ಲಿ ಕೆಲಸ ಮಾಡಿದರು. ಅದರಿಂದಾಗಿ ಕಾನೂನು ಶಾಂತಿ ಸುವ್ಯವಸ್ಥೆ ಹಂತ ಹಂತದಲ್ಲಿ ಕೆಡ್ತು. ಅವರು ಕಾಂಗ್ರೆಸ್ಸಿನ ಕೈಗೊಂಬೆಯಾಗಿ ನಿಂಬಾಳ್ಕರ್ ವರ್ತಿಸಿರೋದ್ರ ಪರಿಣಾಮ ಪರೇಶ್ ಮೇಸ್ತಾ ಪ್ರಕರಣಕ್ಕೆ ಆ ರೀತಿ ಒಂದು ತಿರುವು ಸಿಕ್ಕಿರೋದು. ನಿಂಬಾಳ್ಕರ್ ತನ್ನ ಹೆಂಡತಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸ್ಬೇಕು ಅಂತ ಯಾವಾಗನಿಂದ ಪ್ರಯತ್ನ ಮಾಡ್ತಾ ಇದ್ರು ಅಂತ ಈ ರೀತಿ ಘಟನೆಗಳನ್ನೆಲ್ಲ ಅವಲೋಕನ ಮಾಡಿದರೆ ಅದು ಬಯಲಿಗೆ ಬರುತ್ತೆ ಘಟನೆಗಳು. ಈಗಲೂ ಸಹ ನಾನು ನಿಂಬಾಳ್ಕರ್ ಅವರೊಬ್ಬ ಅಧಿಕಾರಿಯಾಗಿ ಅವರಿಗೆ ಪೋಸ್ಟಿಂಗ್ ಇಲ್ಲದೆ ಇರ್ಬೋದು, ಆದರೆ ಪರೋಕ್ಷವಾಗಿ ಈ ಚುನಾವಣೆ ಪ್ರಕ್ರಿಯೆಗಳಲ್ಲಿ ಅವ್ರ ಹಸ್ತಕ್ಷೇಪ ಇದೆ ಅನ್ನುವಂಥ ಆರೋಪ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಹತಾಶವಾಗಿ ಹೋಗಿದೆ ಕಾಂಗ್ರೆಸ್. ನಾನು ಅವರ ಹತಾಶ ಸ್ಥಿತಿಗೆ ಕಾರಣಗಳನ್ನು ನೀವು ವಿಶ್ಲೇಷಿಸಿದ್ದೀರಿ, ಈಗಾಗಲೇ ನೋಡ್ಬೋದು. ಅವರು ನಿಲ್ಲಿಸೋದೇ 200-250 ಸೀಟು ನಿಲ್ಲಿಸೋದಿಲ್ಲ. ಗೆಲ್ಲೋದಂತೂ 50 ಸೀಟ್ ಗೆಲ್ಲೋದಿಲ್ಲ ಇಡೀ ದೇಶದಲ್ಲಿ. ಅಧಿಕೃತ ವಿರೋಧಿ ಪಕ್ಷವೇ ಆಗಲಿಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಯ ಮಾತನ್ನು ಆಡ್ತಾರೆ, ತಮ್ಮ ಮ್ಯಾನಿಫೆಸ್ಟೋಗಳನ್ನು ಬಿಡುಗಡೆ ಮಾಡ್ತಾರೆ. ಅವರಿಗೆ ನೈತಿಕತೆಯೇ ಇಲ್ಲ ಇದನ್ನೆಲ್ಲ ಹೇಳೋದಕ್ಕೆ. ಅವರು ಅವರದ್ದು ಈ INDI ತಂಡ ಏನಿದೆಯಲ್ಲ, ಅವರು ಒಬ್ಬೊಬ್ಬರು ಒಂದೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಿದ್ದಾರೆ. ಅವರ ಒಕ್ಕೂಟ ಒಂದೇ ಆದರೆ ಒಂದೇ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಬೇಕಿತ್ತು. NDAದವರು ನಾವು ಮಾಡಿದ್ದೇವೆ ಹಾಗೆ. ಅವರು ಒಬ್ಬೊಬ್ಬರು ಒಂದೊಂದು ಮ್ಯಾನಿಫೆಸ್ಟೋ, ಯಾರ ಮ್ಯಾನಿಫೆಸ್ಟೋಕ್ಕೆ ಯಾರಿಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ. ಕರ್ನಾಟಕ ದೃಷ್ಟಿಯಿಂದ ಕಾಂಗ್ರೆಸ್ಸು 28ಕ್ಕೆ 28 ಸ್ಥಾನ ನಿಲ್ಲಿಸ್ಕೊಂಡು ಅಧಿಕಾರದಲ್ಲಿ ಇದ್ದಿದ್ದರಿಂದ ಅಧಿಕಾರದ ಒಂದು ಇಲ್ಲಿ ಆ ಗ್ಯಾರಂಟಿಯ ಹಿಂದಿನ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದರು. ಆ ಸಂದರ್ಭದಲ್ಲಿ ಮತದಾರರು ಮೋಸ ಹೋದರು ಅಥವಾ ಕಾಂಗ್ರೆಸ್ದವ್ರು ಮೋಸ ಮಾಡಿದರು. ಈಗ ಅದ್ರ ಗ್ಯಾರಂಟಿಯ ಸತ್ಯಾಸತ್ಯತೆಯೂ ಅರ್ಥ ಆಗಿದೆ. ಕಾಂಗ್ರೆಸ್ ಬಗ್ಗೆಯೂ ದಿನ ಬೆಳಗಾದರೆ ಸ್ಪಷ್ಟತೆ ಬರ್ತಾ ಇದೆ. ಹಿಂದುಳಿದ ವರ್ಗದ ಏನು ಮೀಸಲಾತಿ, ನಾವೇನು ಹಿಂದುಳಿದವರಿಗೆ OBC ಮೀಸಲಾತಿ ಏನು, ಅದರೊಳಗೆ ಅಲ್ಪಸಂಖ್ಯಾತ ಸಮುದಾಯದವರಿಗೆ ಮೀಸಲಾತಿ ಕೊಡೋದಕ್ಕೆ ಅದರೊಳಗೆ ಭಾಗದಲ್ಲೇ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದರೆ ಇದು ಹತಾಶ ಸ್ಥಿತಿಯ ಪರಮಾವಧಿ. OBC ಒಳಗೆ ಹಿಂದೂ ಅಂದರೆ ಮುಸ್ಲಿಮರಿಗೆ ಕೊಡ್ತಿದ್ದಾರೆ, ಕ್ರಿಶ್ಚಿಯನ್ರಿಗೆ ದಲಿತರೊಳಗೆ ಕೊಡ್ತಿದ್ದಾರೆ. ಅಂದರೆ ನಾವು ಭಾರತದ ಮೂಲ ಇಲ್ಲಿಯ ಹಿಂದುಳಿದವರು, ಇಲ್ಲಿಯ ದಲಿತರಿಗೆ ನಾವು ಸಂವಿಧಾನಾತ್ಮಕವಾದಂತಹ ರೀತಿಯಲ್ಲಿ ಮೀಸಲಾತಿ ಕೊಟ್ಟಿರೋದೇನಿದೆಯೋ ಇದನ್ನು ಡಿವೈಡ್ ಮಾಡಿ ಒಡೆದು ಇದರೊಳಗೆ ಈ ಎರಡು ಸಮುದಾಯಗಳನ್ನ ತುರುಕಿ ಈಗ ಮುಖ್ಯವಾಹಿನಿಯಲ್ಲಿ ಇರುವಂಥವರಿಗೆ, ನಮ್ಮ ದಲಿತರಿಗೆ ಮತ್ತು ನಮ್ಮ ಹಿಂದುಳಿದವರಿಗೆ ಅನ್ಯಾಯ ಆಗುವಂತಹ ಘೋರ ಷಡ್ಯಂತ್ರವನ್ನು ಕಾಂಗ್ರೆಸ್ ಮಾಡಿದೆ. ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.